ಇವತ್ತಿನ ವಿಡಿಯೋದಲ್ಲಿ ಆಷಾಢ ಶುಕ್ರವಾರದ 3ನೇ ವಾರ ಆದ್ದರಿಂದ ಇವತ್ತು ನಮ್ಮ ಮಲ್ಲೇಶ್ವರಂನಲ್ಲಿರುವ ಗಂಗಮ್ಮ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಮಾಡ್ತಿದ್ದಾರೆ ಗಂಗಮ್ಮ ತಾಯಿಗೆ. ಆ ದೃಶ್ಯನ ಒಮ್ಮೆ ನೀವು ಕೂಡ ನೋಡಲಿ. ಆ ತಾಯಿಯ ಕೃಪೆಗೆ ಮತ್ತು ಆಶೀರ್ವಾದ ನಿಮಗೂ ಸಿಗಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಯಾರ್ಯಾರು ಭಕ್ತಾದಿಗಳು ತಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಈ ರೀತಿ ಬಗೆ ಬಗೆಯ ಹೂಗಳನ್ನು ತಂದು ಸೇವೆಗೆ ಕೊಡ್ತಾರೆ. ಇಲ್ಲಿ ನೋಡಿ ಹೇಗೆ ಒಂದಕ್ಕಿಂತ ಒಂದು ಹೂವಿನ ರಾಶಿ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಷಾಢದಲ್ಲಿ ಮಾತ್ರ 3ನೇ ಶುಕ್ರವಾರ ಹೂವಿನಿಂದ, ಅಂದರೆ ಭಕ್ತಾದಿಗಳ ಸೇವೆಯ ಹೂವಿನ ಅಲಂಕಾರದಿಂದ ಅಭಿಷೇಕ ಮಾಡ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಯಾರು ಹೂವಿನ ಸೇವೆಗೆ ಕೊಟ್ಟಿರ್ತಾರೋ ಅವ್ರ ಕೈಯಲ್ಲೇ ಗಂಗಮ್ಮ ತಾಯಿಗೆ ಹೂವನ್ನು ಅರ್ಪಿಸ್ತಾರೆ. ನೀವೇನಾದರೂ ದೇವರಿಗೆ ಹೂವಿನ ಸೇವೆಗೆ ಅಂತ ಕೊಟ್ಟಿದ್ದರೆ ನಿಮ್ಮನ್ನೇ ದೇವರ ಬಳಿ ನಿಲ್ಲಿಸ್ಬಿಟ್ಟು ಹೂವನ್ನು ದೇವರಿಗೆ ಹಾಕೋದಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಅವಕಾಶ ಅನ್ನೋಕ್ಕಿಂತ ನಿಮಗೂ ಒಂದು ಸೇವೆ ಮಾಡುವ ಪುಣ್ಯ ಸಿಗುತ್ತೆ. ಈ ವ್ಯವಸ್ಥೆ ಅಂತೂ ಭಕ್ತಾದಿಗಳಿಗೆ ಒಂದು ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು. ಹಾಗೆ ನೋಡೋದಕ್ಕೆ ಕೂಡ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ಈ ಸೇವೆಗೆ ಇವರೇ ಕೊಡಬೇಕು ಅವರೇ ಕೊಡಬೇಕು ಆ ಥರ ಏನೂ ಇಲ್ಲ, ಪ್ರತಿಯೊಬ್ಬರು ಕೂಡ ಕೊಡ್ಬೋದು ಈ ಸೇವೆಗೆ. ನೋಡಿ, ಇಲ್ಲಿ ಗಂಗಮ್ಮ ದೇವಿಗೆ ಮಲ್ಲಿಗೆಯಿಂದ ಅಲಂಕಾರ ಮಾಡಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡಿ. ಇನ್ನು ಇಲ್ಲಿ ಬಂದರೆ ಗರ್ಭಗುಡಿಯ ಹತ್ತಿರ ಭಕ್ತರ ಕೈಯಲ್ಲೇ ಹೂವಿನಿಂದ ಸೇವೆ ಮಾಡಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು. ಆದರೆ ಪೂರ್ತಿ ಹತ್ತಿರ ಹೋಗಿಬಿಟ್ಟು ನಾನು ವಿಡಿಯೋ ಮಾಡೋದಕ್ಕೆ ಆಗಿಲ್ಲ, ಅದಕ್ಕೆ ದೂರದಿಂದಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಬಂದರೆ ದೇವನ ರಥದಲ್ಲಿ ಕೂರಿಸಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು. ದೇವಸ್ಥಾನದ ಹೊರಭಾಗದಲ್ಲಿ ಕೂರಿಸಿರುವ ದೇವಿಯ ಅಲಂಕಾರ ನೋಡಿ. ನಿಂಬೆ ಹಣ್ಣಿನಿಂದ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತ. ಒಂದೊಂದು ದೇವಿಯ ಅಲಂಕಾರ ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂದು ಭಕ್ತಿ, ಹಾಗೆ ರೋಮಾಂಚನ ಆಗುತ್ತೆ. ಎಂಥವರಿಗೂ ಕೂಡ ಭಕ್ತಿ ಹುಟ್ಟಿಸುತ್ತೆ. ಅಷ್ಟು ಸುಂದರವಾಗಿರೋ ದೇವಸ್ಥಾನ ಇದು. ಹಾಗೆ ದೇವಿಯೇ ಎದ್ದು ಬಂದಂತೆ ಅನುಭವ ಆಗುತ್ತೆ, ಅಷ್ಟು ಅದ್ಭುತ. ನೋಡಿದ್ರಲ್ಲ ಮಲ್ಲೇಶ್ವರಂನಲ್ಲಿರುವ ಗಂಗಮ್ಮ ದೇವಸ್ಥಾನದ ಆಷಾಢ ಮಾಸದ ಹೂವಿನ ಅಲಂಕಾರನ. ನಿಮಗೂ ಆ ತಾಯಿ ಆಶೀರ್ವಾದ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.